ಭಾರತ ಸೌಹಾರ್ದ ಪರಂಪರೆಯ ನಾಡು. ಈ ಸೌಹಾರ್ದ ಇಫ್ತಿಯಾರ್ ಕೂಟ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶ ಅಂತ ಹೇಳಿ ಪರಮಪೂಜ್ಯ ಶ್ರೀ ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಮಸ್ಜಿದ್ ಎ ಅಲ್ಫಫಲ್ದಲ್ಲಿ ಸೌಹಾರ್ದ ಇಫ್ತಿಯಾರ್ ಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಪವಿತ್ರ ರಂಜಾನ್ ತಿಂಗಳಲ್ಲಿ ಮುಸ್ಲಿಂ ಸಮುದಾಯದ ಜನರು 1 ತಿಂಗಳ ಕಾಲ ಉಪವಾಸವನ್ನ ಮಾಡಿ ಅರ್ಥಪೂರ್ಣವಾಗಿ ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಜನರಲ್ಲಿ ಜಾಗೃತಿ ಮೂಡಿಸುವಂಥ ಇಂತಹ ಸೌಹಾರ್ದ ಕೂಟಗಳು ಒಳ್ಳೆಯ ಕಾರ್ಯವಾಗಿದ್ದು ಇದನ್ನು ಉಳಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಜನನಿ ಆಸ್ಪತ್ರೆಯ ಡಾಕ್ಟರ್ ಚನ್ನಬಸವ, ಸಂಜಯ್ ಪಾಟೀಲ್, ಚಾಂದ್ ಆಫೀಸ್, MD ನದಿಮುಲ್ಲಾ, ಫಿರೋಜ್ ಜೂಲಿಯರ್ಸ್, ಶ್ಯಾಮ್ ಸುಂದರ್, ಅಕ್ರಮ್ ಪಾಷಾ ಸೇರಿದಂತೆ ಹಲವರು ಉಪಸ್ಥಿತರಾಗಿದ್ದರು. ಏನಾದರೂ ತಿಳ್ಕೊಳ್ಳಿ, ನಾವೇನಾದರೂ ಆಚರಣೆ ಮಾಡ್ಕೊಳ್ಳಿ, ಒಂದು ಮಾತು, ನಾವೆಲ್ಲರೂ ಕೂಡ ಮಾನವರು ಮಾನವೀಯ ಮೌಲ್ಯಗಳನ್ನು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಆಗಬೇಕು. ಇವತ್ತು ಎಲ್ಲರೂ ಚಂದ್ರನ ಮನೆಯಲ್ಲಿ ಮನೆ ಕಟ್ಟಬೇಕಂತಾರೆ. ಮಂಗಳ ಗ್ರಹದಾಗ ಏನ ಜಾಗ ಚಲೋ ಐತೋ ಇಲ್ಲ ಸೈಟ್ ಮಾಡ್ಬೇಕಂತಾರ. ಆದ್ರೆ ಇಲ್ಲಿ ಕೂಡಿ ಬಾಳೋದನ್ನ ಮನುಷ್ಯ ಕೈಯಲ್ಲಾಗ್ಯಾದವರು. ಮನುಷ್ಯ ಓದೋದು ದೊಡ್ಡದಲ್ಲ, ಸಾಧನೆ ಮಾಡೋದಲ್ಲ ದೊಡ್ಡದಲ್ಲ. ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋದು ಬಹಳ ದೊಡ್ಡದಲ್ಲ. ಎರಡು ಮನೆಯ ಬಹಳ ಚಲೋ ಮನೆತನದವ್ರು ಇಬ್ರು ಕೂಡ ಬಹಳ ಚೆನ್ನಾಗಿದ್ರು. ಬಹಳ ಚೆನ್ನಾಗಿದ್ದಾಗ ಏನಾಗಿರ್ತಂದ್ರೆ ಅವ್ರ ಮನ್ಯಾಗ ನಾಯಿ ಸಾಕಿದ್ರು, ಇವ್ರ ಮನ್ಯಾಗ ನಾಯಿ ಸಾಕಿದ್ರು. ಏನಾಗಿರ್ತಂದ್ರೆ ಒಂದ್ ಸಮಯದಲ್ಲಿ ಹೊರಗಡೆ ಬಂದು ನಾಯಿ ಜಗಳ ಮಾಡ್ಲಕ್ ಪ್ರಾರಂಭ ಮಾಡೋದು. ಆ ನಾಯಿ ಜಗಳ ಮಾಡೋದನ್ನ ಮನ್ಯಾಗಿರೋ ಹೆಣ್ಮಕ್ಳು ಹೋಗಿ ಬಿಡಿಸ್ಲಕ್ ಹೋಗ್ತಾರೆ. ಇವ್ರು ನಾಯಿ ಬಿಟ್ಟು ಹೆಣ್ಮಕ್ಳು ಜಗಳ ಪ್ರಾರಂಭ ಮಾಡುದು. ನಮ್ ನಾಯಿಗೆ ಯಾಕೆ ಬೀಲಕೈತಿ, ನಮ್ ನಾಯಿಗೆ ಯಾಕೆ ಬೀಲಕೈತಿ. ಈ ಹೆಣ್ಮಕ್ಳು ಜಗಳ ಮಾಡಿದ್ರೆ ಮನೆ ಮಾಲಕ್ ರಕ್ಷೆ ಬರಬೇಕು. ಅವ್ರ ಹೆಣ್ಮಕ್ಳು ಬೀದಿಗೆ ಬಂದಾರಂದ್ರೆ ಇವರು ಬಂದು ಜಗಳ ಮಾಡ್ಲಕ್ಕಂತಾರ. ಆ ಜಗಳ ಮಾಡೋದು ಎಲ್ಲಿ ಬೈತಂದ್ರೆ ಪೊಲೀಸ್ ಸ್ಟೇಷನ್ ಕೇಸ್ ಆಯ್ತು. ಕೇಸ್ ಆದ್ಮೇಲೆ ಅದು ಮತ್ತೇನ್ ಮಾಡ್ತಾರಂದ್ರೆ ಕೋರ್ಟಿಗೆ ಹೋದ್ರು, ಜಿಲ್ಲಾ ಕೋರ್ಟ್, ಹೈಕೋರ್ಟಿಗೆ ಹೋದ್ರು. ಹೈಕೋರ್ಟಿಗೆ ಹೋಗ್ಬೇಕಾದ್ರೆ ಈ ನಾಯಿ ಜಗಳ ಏನಾಗಿತ್ತಂದ್ರ 5 ವರ್ಷ ಆಗಿತ್ತು ಕೇಸ್. 20 ಎಕರೆ ಹೊಲ ಕಳ್ಕೊಂಡದ, 20 ಎಕರೆ ಹೊಲ ಕಳ್ಕೊಂಡ್ಬಿಟ್ಟಿದೆ ಅದ್ರಾಗ ನಾಯಿ ಜಗಳ ಸಲುವಾಗಿ. ಮೇಲೆ ಸುಪ್ರೀಂ ಕೋರ್ಟಿಗೆ ಹೋದಾಗ ನ್ಯಾಯಾಧೀಶರ ಹತ್ರ ಬಂತಂತೆ. ಎಲ್ಲಾ ಫೈಲ್ ತೆಗೆದ್ಮೇಲೆ ನೋಡ್ತಾರೆ ಇದು ನಾಯಿ ಜಗಳ. ನನ್ನ ಜೀವನದಾಗ ಇದನ್ನ ಕೇಳಿಲ್ಲ, ಇದೇನು ಜಗಳ ಅಂತ ಆಶ್ಚರ್ಯ ಆಯ್ತಂತೆ. ಅವ್ರಿಬ್ಬರನ್ನ ಮುಂದೆ ಕರೆಸಿ ಕೇಳಿದ್ರ ಏನು ಜಗಳ? ಇಲ್ರಿ ಮನ್ಯಾಗ ನಾಯಿ ಜಗಳ ಮಾಡ್ಲಾಕತ್ತಿದ್ದು, ಎಷ್ಟು ವರ್ಷ ಆಯ್ತದ ಅಂತ ಕೇಳಿದ್ರ. ಇಲ್ರಿ ಒಂದು 8 ವರ್ಷ 9 ವರ್ಷ ಆಗೈತಿ. ಮತ್ತ ಅದಕ್ಕಾಗಿ ಏನ್ ಖರ್ಚು ಮಾಡ್ಕೊಂಡ್ರೆ ಅವನೊಂದು 20 ಎಕರೆ ಹೊಲ ಆಗೈತಿ, ನಮ್ದೊಂದು 20 ಎಕರೆ ಹೊಲ ಹೋಗೈತಿ. ಮತ್ ಇದ್ರ ಬಗ್ಗೆ ಹೇಳ್ಲಿಕ್ಕೆ ಏನೋ ಒಂದು 10 ಎಕರೆ ಹೋಗಿಲ್ರಿ ಅಂದ್ರ ನ್ಯಾಯಾಧೀಶರು ಅವರಿಬ್ರು ಕರೆದು ಬುದ್ಧಿ ಹೇಳಿದ್ರಂತ. ಅಲ್ಲಪ್ಪ ಇಷ್ಟೆಲ್ಲ ಹೇಳ್ತಿರಲ್ಲ, ಆ ನಾಯಿ ಜಗಳ ಮಾಡಿದ್ವಲ್ಲ ಅವೇನು ಮಾತು ಬಿಟ್ಟು ದೂರ ಅದಾವು ಹೆಂಗಂತ ಕೇಳಿದ್ರು. ಅವ್ ಹೇಳಿದ್ರಂತ ಜಗಳ ಮಾಡಿದ್ಮೇಲೆ ಮತ್ತೆ ಒಂದೇ ತಾಟ್ನ 2 ಕೂಡ ತಿನ್ಲಾಕತ್ತಿದ್ವು ಅಂತ ಹೇಳಿದ್ರು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.